संसार सारं भुजगेन्द्रहारं कर्पूरगौरं करुणावतारं संसार सारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि सदा वसन्तं हृदयारविन्दे भवं भवानी सहितं नमामि। कर्पूरगौरं करुणावतारं संसार सारं भुजगेन्द्रहारं
ಕೇಶವ ಪ್ರಸಾದ್ ಮುಳಿಯ ಇವರ ಸುಪುತ್ರಿಯಾಗಿರುವಂತಹ ಆಪ್ತ ಚಂದ್ರಮತಿ ಮುಳಿಯ ಇವರಿಗೆ ಅಭಿನಂದನೆಗಳು. ಈ ಮೇಳದಲ್ಲಿ ಸಹಕರಿಸಿರುವಂತಹ ಈರುವರು ಗೌರವಾನ್ವಿತ ವಿದ್ವಾಂಸರಿಗೂ ಕೂಡ ಶ್ರೀದೇವರ ವತಿಯಿಂದ ಪ್ರಸಾದವನ್ನಿತ್ತು ಗೌರವಿಸಿದ್ದಾರೆ. ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಕೇಶವ ಪ್ರಸಾದ್ ಮುಳಿಯ ಇವರು. ಅಭಿನಂದನೆಗಳು. ಎಲ್ಲ ರುದ್ರಪಾಠಕರು ಬೊಗಸೆ ತಿಲಬ್ರಿಯನ್ನು ತಗೊಂಡು ಉತ್ತರ ದ್ವಾರದಿಂದ ಬಂದು ಯಜ್ಞಕ್ಕೆ ಆಹುತಿ ಮಾಡಿ ಪೂರ್ವ ದ್ವಾರದಿಂದ ಹೊರಗೆ ಬಂದು ಉತ್ತರ ದ್ವಾರದಿಂದ ಒಳಗೆ ಬರಬೇಕು. ಇಲ್ಲಿ ಪಶ್ಚಿಮದಿಂದ ಹೋಗ್ಬೋದು, ಪಶ್ಚಿಮದಿಂದ ದಾರಿ ಸರಿ 2 ಕ್ಯೂ ಮಾಡಬೇಕು.
नायकानि धन्वा अर्हन् निष्कय्यजतं विश्वरूपम् अर्हन् निदन्धयसे विश्वमभुवम् राजानवध्वरस्य रुद्रम् अग्निष्टमे धर्मष्टमे अष्टमे सूर्यष्टमे प्राणष्टमे श्रमे धुष्टमे पृथिवी दमे दिविष्टमे दिविष्टमे चौष्टमे सप्तमे अंगुलयोष्टमे दष्टमे वरदन्तमे होरात्रयो अध्यक्षरे स्वाहा
राजस्कोशेन सकुंभ ಮಂತ್ರಪುಷ್ಪಂ ಸಮರ್ಪಯಾಮಿ ತನಂಕರಿಷ್ಯೆ. ಆ ಮಹಾದೇವನಲ್ಲಿ ಕೇಳ್ಕೊಳ್ತೇವೆ, ಆಯಾಸವಿಲ್ಲದ ಮರಣ, ದೈನ್ಯವಿಲ್ಲದ ಜೀವನ, ಆಮೇಲೆ ದೇವರಿಗೆ ನಮ್ಮ ಭಕ್ತರ ಕುರಿತಾಗಿ ಸದಾಕಾಲ ಕರುಣಾವಿಶ್ರಿತವಾದಂತಹ ಕೃಪೆ ಇರಲಿ ಎನ್ನುವ ಹಾಗೆ. ದೇವತೆಗಳು ಹಲವಿದ್ದಾವೆ, ಆದರೆ ದೇವತೆಗಳಿಗೆ ದೇವ ಯಾರು ಅಂತಂದ್ರೆ ಅವನಿಗೆ ವಿಶೇಷ ಸಂಜ್ಞೆ ಬಂತು. ಮುಕ್ಕೋಟಿ ದೇವತೆಗಳಲ್ಲಿ ಈಶ್ವರನಿಗೆ ಮಾತ್ರ ಇರುವ ಸಂಜ್ಞೆ ಮಹಾದೇವ ಎನ್ನುವ ಸಂಜ್ಞೆ. ಆ ಮಹಾದೇವ ನಮ್ಮೆಲ್ಲರ ಕಳೆಗಳನ್ನ, ನಮ್ಮೆಲ್ಲರ ಯಕ್ಷರಂಗದ ಅಭಿಮನ್ಯು.
ಹಲೋ ಹಲೋ ಹರಿ ಓಂ. ಆತ್ಮೀಯ ಭಗವದ್ಭಕ್ತರೇ, ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಮಹತೋಬರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಶಿವರಾತ್ರಿಯ ಸಂಭ್ರಮ ಜರುಗುತ್ತಾ ಇದೆ. ದೇವರು ಈಗಾಗಲೇ ಚೆಂಡೆ ಸುತ್ತಿನಲ್ಲಿ ಸವಾರಿಯಲ್ಲಿದ್ದಾರೆ. ಇನ್ನೇನು ಕೆಲವೇ ಸಮಯಗಳಲ್ಲಿ ಈ ಒಂದು ಅಂಗಣದಲ್ಲಿ ಅಂದರೆ ಖಂಡನಾಯಕನ ಕಟ್ಟೆ ಎದುರುಗಡೆಯಲ್ಲಿ ಮಹಾಶಿವರಾತ್ರಿ ದಿನದ ಅಷ್ಟವದನ ಸೇವೆ ನೆರವೇರಲಿಕ್ಕಿದೆ. ಈಗಾಗಲೇ ಕಲಾವಿದರಾಗಿ ಹೆಸರು ನೋಂದಾಯಿಸಿದವರು ತಕ್ಷಣ ಬಂದು ಇಲ್ಲಿ ಹೆಸರನ್ನ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಅಷ್ಟಾವಧಾನ ಸೇವೆಯಲ್ಲಿ ಭಾಗವಹಿಸುವಂತ ಎಲ್ಲ ಕಲಾವಿದರು ತಕ್ಷಣ ಬಂದು ಕಟ್ಟೆ ಎದುರು ಬಂದು ಹಾಜರಾಗಬೇಕು ಕೇಳಿಕೊಳ್ತಾ ಇದ್ದೇವೆ. ತಕ್ಷಣ ಬರಬೇಕು.
ಶ್ರೀ ಮಾಲಿಂಗೇಶ್ವರಾಯ ನಮಃ. ಹತ್ತೂರ ಒಡೆಯ ಸೀಮಾಧಿಪತಿ ಪುತ್ತೂರು ಮಾಲಿಂಗೇಶ್ವರನ ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ವಿಶೇಷವಾಗಿ ಕಳೆದ ವರ್ಷದಿಂದ ನಾವು ಶ್ರೀದೇವರಿಗೆ ಅಷ್ಟಾವಧಾನ ಸೇವೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಅಷ್ಟಾವಧಾನ ಸೇವೆ ವಿಶೇಷವಾಗಿ ದೇವರಿಗೆ ಪ್ರಸನ್ನ ಕಾಲದಲ್ಲಿ ಖಂಡನಾಯಕನ ಕಟ್ಟೆಯಲ್ಲಿ ದೇವರು ಇರುವ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯಕ್ರಮ. ಈಗ ಚೆಂಡೆ ಸುತ್ತು ನಡೀತಾ ಇದೆ. ಚೆಂಡೆ ಸುತ್ತು ಮುಗಿಯುತ್ತಿದ್ದಂತೆ ದೇವರ ನಡೆಯಿಂದ ಬಂದ ನಂತರ, ದೇವರ ನಡೆತನಕ ಬಂದ ಚೆಂಡೆ ಸುತ್ತಲ್ಲಿ ಬಂದ ನಂತರ ಖಂಡನಾಯಕನ ಕಟ್ಟೆಯಲ್ಲಿ ದೇವರು ಆಸೀನರಾಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಸೋಪಾನ ಮಂಟಪದ ಮೆಟ್ಟಿಲು ಏನಿದೆ, ಮೆಟ್ಟಿಲಿನಿಂದ ಮುಂಭಾಗ ಖಂಡನಾಯಕನ ಕಟ್ಟೆ ಬಳಿಗೆ ಕಲಾವಿದರು ಮತ್ತು ಆಡಳಿತ ವರ್ಗದವರು ಮಾತ್ರ ಇರುವ ವ್ಯವಸ್ಥೆ. ಯಾಕೆಂದರೆ ಹೇಳಿದರೆ ಅಲ್ಲಿ ಸೇವೆ ಜರುಗಿಸಲಿಕ್ಕೆ ವ್ಯವಸ್ಥೆ ಜಾಗ ಸಾಕಾಗುವುದಿಲ್ಲ. ಕಳೆದ ಸಲ ಸ್ವಲ್ಪ ನಮಗೆ ಇಕ್ಕಟ್ಟಾಗಿತ್ತು, ತಾವೆಲ್ಲ ಚಂದ ರೀತಿಯಲ್ಲಿ ಸಹಕರಿಸಿದ್ದೀರಿ. ಆದರೂ ಕೂಡ ಈ ಒಂದು ವ್ಯವಸ್ಥೆಗೆ ಸಹಕರಿಸಬೇಕಾಗಿ ವಿನಂತಿ. ಅಲ್ಲಿ ಹಗ್ಗದ ಒಂದು ಮಾರ್ಕನ್ನು ಮಾಡಲಾಗ್ತದೆ. ಈ ಸ್ಟೆಪ್ ಏನಿದೆ, ಈ ಮೆಟ್ಟಿಲು ಏನಿದೆ, ಸೋಪಾನ ಮಂಟಪದ ಮೆಟ್ಟಿಲಿನಿಂದ ಹಿಂಭಾಗ ಅಂದರೆ ದೇವಸ್ಥಾನದ ಪ್ರವೇಶ ದ್ವಾರ ಏನಿದೆ, ಆ ಕಡೆಗೆ ಎಲ್ಲ ಭಕ್ತಾಭಿಮಾನಿಗಳು ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಲ್ಲಿ ಹಿಂದುಗಡೆ ಇರುವ ಎಲ್ಲ ಭಕ್ತಾಭಿಮಾನಿಗಳು ಕುಳಿತು ನೋಡುವ ವ್ಯವಸ್ಥೆಗೋಸ್ಕರ ಇಲ್ಲಿ ಇವರಿ LED ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಕುಳಿತುಕೊಂಡಾಗ ಪ್ರತಿಯೊಬ್ಬರಿಗೂ ಅಷ್ಟಾವಧಾನ ಸೇವೆಯನ್ನು ನೋಡಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಎಲ್ಲರೂ ಕುಳಿತುಕೊಳ್ಬೇಕಾಗಿ ಆ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಆಗ ಎಲ್ಲರೂ ಕುಳಿತುಕೊಳ್ಬೇಕು. ಈ ಹಗ್ಗ ಏನಾಗ್ತಾರೆ, ಆ ಹಗ್ಗದಿಂದ ಮುಂದುಗಡೆ ಯಾವುದೇ ಸೇವಾದಾರರು ಮಾತ್ರ ಬರಲಿಕ್ಕೆ, ಸೇವಾದಾರರು ಅಂದರೆ ಅಷ್ಟಾವಧಾನ ಸೇವೆ ಏನು ಮಾಡ್ತಾರೆ ಅವರು ಮತ್ತು ಇಲ್ಲಿಯ ವ್ಯವಸ್ಥೆ ವಿಭಾಗದವರು ಮಾತ್ರ ಇರ್ತಾರೆ. ಅದಕ್ಕೋಸ್ಕರ ಅವರಿಗೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅಷ್ಟಮಂಗಲದ ಅಷ್ಟಾವಧಾನ ಸೇವೆಯ ಮಹತ್ವ. ಅಷ್ಟಮಂಗಲ ಪರಿಹಾರ ಕಾರ್ಯದಲ್ಲಿ ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ದೈವಜ್ಞರು ಪ್ರಶ್ನಾಚಿಂತನೆಯನ್ನು ನಡೆಸಿದಾಗ ಮಹಾದೇವ, ನಟರಾಜನಾದ ಈಶ್ವರನಿಗೆ ವಿವಿಧ ಕಲಾ ಪ್ರಕಾರಗಳ ಸೇವೆಯನ್ನು ಜರುಗಿಸುವಂಥದ್ದು ಪುರಾತನ ಕಾಲದಿಂದ ನಡೆದುಕೊಂಡು ಬಂದಂತಹ, ಪುರಾಣ ಕಾಲದಿಂದಲೇ ನಡೆದುಕೊಂಡು ಬಂದಂತಹ ಸಂಪ್ರದಾಯ. ಕಾಲಾನುಭಾಗದಲ್ಲಿ ವಿವಿಧ ಕಾರಣಗಳಿಂದ ಅದು ನಿಂತು ಹೋಗಿರ್ತದೆ. ಅದನ್ನು ಪುನರಾರಂಭಿಸಬೇಕು ಅಂತ ಹೇಳುವಂತಹ ದೈವಜ್ಞರ ಅನುಜ್ಞೆಯಂತೆ ಕಳೆದ ವರ್ಷದಿಂದ ಅಷ್ಟಾವಧಾನ ಸೇವೆಯನ್ನು ಪ್ರಾರಂಭ ಮಾಡಲಾಗಿದೆ. ಕಳೆದ ಶಿವರಾತ್ರಿಗೆ ಪ್ರಾರಂಭಗೊಂಡು ಅನಂತರ ಜಾತ್ರಾ ಸಂದರ್ಭದಲ್ಲಿ ಈಗ ಇವತ್ತು 3ನೇ ಬಾರಿ ಇವತ್ತು ಅಷ್ಟಾವಧಾನ ಸೇವೆಯನ್ನು ದೇವರಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಇದರಲ್ಲಿ ಪ್ರಥಮದಲ್ಲಿ 4 ವೇದಗಳ ಸೇವೆ ನಡೀತದೆ. ವೇದಗಳ ಔಚಿತ್ಯವನ್ನು ಕೂಡ ತೇಜಶಂಕರ ಸೋಮಯಾಜಿಯವರು ಇಲ್ಲಿ ವಿವರಣೆ ನೀಡಲಿಕ್ಕಿದ್ದಾರೆ. ಆನಂತರ ಶಂಖ ಸೇವೆ, ಅನಂತರ ವಾದ್ಯ ಸೇವೆ, ಅನಂತರ ಚೆಂಡೆ ಸೇವೆ, ಅನಂತರ ಸಂಗೀತ ಸೇವೆ, ಋಗ್ವೇದ ಸೇವೆ, ಸಂಗೀತ ಸೇವೆ, ಅನಂತರ ನೃತ್ಯ ಸೇವೆ, ರುದ್ರವಾದ್ಯ ಸೇವೆ, ಯಕ್ಷಗಾನ ಮತ್ತು ಸರ್ವವಾದ್ಯ ಸೇವೆಯನ್ನು ನಡೆಸಲಿಕ್ಕಿದ್ದಾರೆ. ಋಗ್ವೇದ ಸೇವೆಯನ್ನು ಶ್ರೀಯುತ ವಸಂತ ಕೆದಿಲಾಯ ಅವರು ಹಾಗೂ ಹರೀಶ್ ಭಟ್ರವರು ನಡೆಸ್ಕೊಡ್ತಾರೆ. ಯಜುರ್ವೇದ ಸೇವೆಯನ್ನು ಉದಯ್ ಭಟ್ರವರು, ಜಯರಾಮ್ ಜೋಯಿಸರು ಕೊಡ್ತಾರೆ. ಸಾಮವೇದ ಸೇವೆಯನ್ನು ಉದಯ್ ಭಟ್ ಮತ್ತು ಜಯರಾಮ್ ಜೋಯಿಸರು, ಅಥರ್ವವೇದ ಸೇವೆಯನ್ನು ತೇಜಶಂಕರ ಸೋಮಯಾಜಿಯವರು ನಡೆಸ್ಕೊಡ್ತಾರೆ. ಶಾಸ್ತ್ರ ಸೇವೆ ತೇಜಶಂಕರ ಸೋಮಯಾಜಿಯವರು ನಡೆಸ್ಕೊಡ್ತಾರೆ. ಪುರಾಣ ಸೇವೆಯನ್ನು ಶ್ರೀ ವಿಘ್ನೇಶ್ ಅವರು ನಡೆಸ್ಕೊಡ್ತಾರೆ. ಪಂಚಾಂಗ ಸೇವೆಯನ್ನು ಕೂಡ ಶ್ರೀ ವಿಘ್ನೇಶ್ ಶಾಸ್ತ್ರಿಯವರು ನಡೆಸ್ಕೊಡ್ತಾರೆ. ಶಂಕನಾದ ಸೇವೆಯನ್ನು ಶ್ರೀ ಸೂರ್ಯ ಪುರೋಹಿತರವರು ನಡೆಸ್ಕೊಡ್ತಾರೆ. ಸಂಗೀತ ಸೇವೆ ಸಪ್ತಸ್ವರ ಸಂಗೀತ ಸಂಗೀತ ಕಲಾಶಾಲೆಯ
ಗುರುಗಳಾದಂತಹ ವಿದುಷಿ ವೀಣಾ ರಾಘವೇಂದ್ರ ಮತ್ತು ತಂಡದವರು ನಡೆಸ್ಕೊಡ್ತಾರೆ. ಅಲ್ಲ, ಅದೇ ಗಾನ ಸರಸ್ವತಿ ಸಂಗೀತ ಕಲಾಶಾಲೆಯ ವಿದುಷಿ ವೀಣಾ ರಾಘವೇಂದ್ರ ಮತ್ತು ತಂಡದವರು ನಡೆಸ್ಕೊಡ್ತಾರೆ. ವಯಲಿನ್ ಮತ್ತು ತಂತಿವಾದ್ಯವನ್ನು ಕುಮಾರಿ ತನ್ಮಯಿ ತಂಡದವರು ನಡೆಸ್ಕೊಡ್ತಾರೆ. ನೃತ್ಯ ಸೇವೆಯನ್ನು ವಿಶ್ವಕಲಾ ನಿಕೇತನದ ಗುರುಗಳಾದ ವಿದುಷಿ ನಯನಾ ರೈ ಮತ್ತು ತಂಡದವರು ನಡೆಸ್ಕೊಡ್ತಾರೆ. ರುದ್ರವಾದ್ಯ ಸೇವೆಯನ್ನು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಪ್ರಿನ್ಸಿಪಾಲ್ ಆಶಾ ಬೆಳ್ಳಾರೆ ಮತ್ತು ಅವರ ತಂಡ ನಡೆಸ್ಕೊಡ್ತಾರೆ. ಹಾಗೆ ಯಕ್ಷಗಾನವನ್ನು ಕೂಡ ಅವರೇ ನಡೆಸ್ಕೊಡ್ತಾರೆ. ಸೆಕ್ಸಫೋನ್ ಸರ್ವವಾದ್ಯ ಸೇವೆಯನ್ನು ಶ್ರೀಯುತ PK ಗಣೇಶ್ ಮತ್ತು ಅವರ ತಂಡದವರು ನಡೆಸ್ಕೊಡ್ಲಿಕ್ಕಿದ್ದಾರೆ. ದೇವರ ಸನ್ಮುಖದಲ್ಲಿ ನಡೆಯುವಂಥ ಈ ಸೇವೆ ವಿಶೇಷವಾದ ಸೇವಾರೂಪವಾಗಿ ನಡೆಯುವಂಥ ಸೇವೆ. ಎಲ್ಲ ಕಲಾವಿದರಿಗೆ ತಮ್ಮೆಲ್ಲರ ಆಶೀರ್ವಾದ, ಅನುಗ್ರಹ ಮತ್ತು ದೇವರ ಅನುಗ್ರಹಗಳನ್ನು ಬೇಡುತ್ತಾ ನಾವು ಈ ಕಾರ್ಯವನ್ನು ಚಂದದಲ್ಲಿ ನಡೆಸ್ಕೊಡ್ಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಮತ್ತೊಮ್ಮೆ ಕೇಳಿಕೊಳ್ತಾ ಸರ್ವರಿಗೂ ಮಹಾಲಿಂಗೇಶ್ವರ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ಹಾರೈಸ್ತೇನೆ. ವಂದನೆಗಳು.
ಅಂಗಣದಲ್ಲಿ ಹಗ್ಗವನ್ನು ಕಟ್ಟಿದ್ದೇವ ಅದಕ್ಕಿಂತ ಮೊದಲು ದಯವಿಟ್ಟು ಯಾರು ಬರಬಾರದು, ಎಲ್ಲರೂ ನಿಂತಲ್ಲೇ ಕುಳಿತುಕೊಳ್ಬೇಕು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಭಗವಂತರಲ್ಲಿ ಕೂತ್ಕೊಳ್ಬೇಕು, ಎಲ್ಲರಿಗೂ ಹಿಂದೆಯಿಂದ ಹೋಗಿ ಕೂತ್ಕೊಳ್ಳಿ. ಬೇಕಾದಷ್ಟು ಅವಕಾಶಗಳಿದೆ, ಎರಡು ಕಡೆ ಟಿವಿ ಇದೆ, ನೋಡ್ಲಿಕ್ಕೆ ತುಂಬಾ ಅವಕಾಶಗಳನ್ನು ದೇವಸ್ಥಾನದ ವತಿಯಿಂದ ಕಲ್ಪಿಸಿಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಸದುಪಯೋಗ ಪಡ್ಕೊಳ್ಳಿ. ನಿಮ್ಮ ಹಾಗೆ ಇನ್ನೊಬ್ಬ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಬರ್ತಾ ಇದ್ದಾರೆ ಎಂಬುದನ್ನ ನಮ್ಮ ಸಮಾಜದಲ್ಲಿ ಇಷ್ಟಪಡ್ತಾ ಇದ್ದೇವೆ ನಾವು. ದಯವಿಟ್ಟು ಕೂತ್ಕೊಳ್ಳಿ, ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಿ, ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಸ್ವಲ್ಪ ಕೂತ್ಕೊಳ್ಳೋರಿಗೆ ಕಷ್ಟ ಆಗುವವರಿಗೆ ಅಲ್ಲಿ ಆಡಳಿತ ಕಚೇರಿಯನ್ನು ಕೂಡ ನಾವು ಎದುರು ಹಾಕಿದ್ದೇವೆ, ಅಲ್ಲಿ ಹೋಗಿ ನೋಡ್ಕೊಳ್ಬಹುದು. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಬಹಳ ಒಳ್ಳೆಯ ಕಾರ್ಯಕ್ರಮ. ನಮ್ಮ ಆರಾಧ್ಯ ದೇವರಂತ ಮಾಲಿಂಗೇಶ್ವರ ಸ್ವಾಮಿಗೆ ಬಹಳ ಪ್ರಿಯವಾಗಿರತಕ್ಕಂಥ ಅಷ್ಟವನ್ನ ಕಾರ್ಯಕ್ರಮ ನಡೆಸಿಕೊಡುವ ತಂಡದವರು ಈಗಾಗಲೇ ಆಗಮಿಸಿದ್ದಾರೆ. ಈಗಾಗಲೇ ಪ್ರಾರಂಭಗೊಳ್ಳುತ್ತದೆ. ಕೂತ್ಕೊಳ್ಳಿ, ಎದುರುಗಳಿಂದ ಹೇಳ್ತಾರೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಕಷ್ಟ ಆಗ್ತಾರೆ, ದಯವಿಟ್ಟು ಹಿಂದೆ ಕೂತ್ಕೊಳ್ಳೋದು ಕೂತ್ಕೊಳ್ಳಿ. ಆ ಹಬ್ಬದ ಎದುರುಗಡೆ ಕಾಲದಲ್ಲಿ ಬಿಟ್ಟು ಬಾಕಿಯವರೆಲ್ಲ ಹಿಂದೆ ಹೋಗೋದು. ಅಕ್ಷರವನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಕಲಾವಿದರುಗಳು ದಯವಿಟ್ಟು ಕಟ್ಟೆಯ ಎದುರುಗಡೆ ದಮ್ದಾನ ಹಾಕಿದ್ದೇವೆ, ಅದರಲ್ಲಿ ಕುಳಿತುಕೊಳ್ಬೇಕು. ಅದೇ ರೀತಿ ಭಗವಂತ ಭಕ್ತರು ನಾನು ನಿಂತ್ಕೊಳ್ಬೇಡಿ, ಆ ದೇವಸ್ಥಾನದ ಒಳಗಡೆ ಪ್ರವೇಶಿಸುವ ನಿಂತ್ಕೊಂಡಿರುತ್ತೆ. ದಯವಿಟ್ಟು ಕೂತ್ಕೊಳ್ಳಿ. ಎಲ್ಪಿಡಿ ಇದೆ, ಚಂದ ಕಾಣ್ತದೆ, ಎಲ್ಲರಿಗೂ ಆರಾಮದಲ್ಲಿ ಕುಳಿತು ನೋಡ್ಬೋದು.
ಅಲ್ಲಿ ನಿಂತವ್ರು ಸ್ವಲ್ಪ ಈಚೆ ಬನ್ನಿ ಅಲ್ಲಿ ಅಡ್ಡ ಆಗ್ತದೆ ಅಂತ. ಟಿವಿಯಲ್ಲಿ ಕೂತವರಿಗೆ ಕಾಣುತ್ತಾ ಸ್ವಲ್ಪ ನೋಡಿ ಟೇಬಲ್ನ ಹಿಂದೆ ಹೋಗಬೇಕು. ಶ್ರೀ ಗುರುಭ್ಯೋ ನಮಃ. ಟಿವಿ ಕಾಣುತ್ತಲ್ಲ ಅಲ್ಲಿ ಕೂತವರಿಗೆ. ದೇವರ ಸನ್ನಿಧಿಯಲ್ಲಿ ಈಗ ಅಷ್ಟಾವಧಾನ ಸೇವೆಗಳು ಭಾರತೀಯ ಸನಾತನ ಧರ್ಮದ ಯಾವ ಕಲೆಗಳಿವೆಯೋ ಆ ಕಲೆಗಳನ್ನು ಪಾಲನೆ ಮಾಡಿಕೊಂಡಂತಹ ಭಕ್ತರು ಉತ್ಸವಾದಿಗಳ ಸಂದರ್ಭದಲ್ಲಿ ಆ ಕಲೆಗಳನ್ನು ಅರ್ಪಿಸುವಂತಹದ್ದೇ ಈ ಅಷ್ಟಾವಧಾನ ಸೇವೆ. ವೇದ, ಶಾಸ್ತ್ರ, ಪುರಾಣ, ನೃತ್ಯ, ಗೀತ ಇತ್ಯಾದಿ ಸೇವೆಗಳನ್ನು ಯಥಾಶಕ್ತಿಯಾಗಿ ಈ ದಿನ ಆ ಭಗವಂತನ ಸನ್ನಿಧಿಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಯಾಗಾಂಗಸ್ತುತಿರೂಪ ಶಬ್ದ ನಿವಹೇ ಮಂತ್ರೇಪ್ಯ ಗೀತಾತ್ಮಕೆ ಛಂದೋ ಯುಕ್ತ ನಿಬಂಧನಾ ವಿಜಯತೆ ದೇವಸ್ತುತಿ ಸರ್ವಥಾ ಪಶ್ಚಾದ್ ವ್ಯಾಸ ಮುನೀಶ್ವರೇಣ ವಿಹಿತೋ ವೇದಸ್ಯ ಭಾಗೋ ಹ್ಯಯಂ ಋಗ್ವೇದಾಭಿಧಯಾಚಕಾಸ್ತಿ ಭುವನೆ ಸ್ವಾಮಿನ್ ಸಮಾಕರ್ಣ್ಯತಾ ದೇವದೇವೋತ್ತಮಾ ದೇವತಾ ಸಾರ್ವಭೌಮಾ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಋಗ್ವೇದ ಪ್ರಿಯೋ ದೇವ ಋಗ್ವೇದ ಸೇವಾಂ ಅವಧಾರಯ. ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನದಾತಮಂ ಅಗ್ನಿಃ ಪೂರ್ವೇ ವಿರಷಿಭಿರೇಡ್ಯೋ ನೂತನೈರುತ ಸ ದೇವಾಂಗೇಹ ವಕ್ಷಸಿ ಅಗ್ನಿನಾ ರಜಿಮಶ್ನವತ್ಪೋಷಮೇವ ದಿವೆ ದಿವೆ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಪೂರಸಿ ಸಜಿದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರತು ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೆ ದಿವೆ ದೋಷಾವಸ್ತರ್ದಿಯಾ ವಯಂ ನಮೋ ಭರಂತಯೇಮಸಿ ರಾಜन्तಮಧ್ವರಾಣಾಂಗೋಪಾಮೃತಸ್ಯ ದೇದಿವಿಂ ವರ್ಧಮಾನಂ ಸ್ವೇದಮೇ ಸನಃ ಪಿತೆ ವಸೂನವೇಗ್ನೇ ಸೂಪಾಯನೋ ಭವ ಸ ಚ ಸ್ವಾನ ಸ್ವಸ್ತಯೇ. ಓಂ ಸ್ವಸ್ತಿ. ಲೋಕೆ ಯಜ್ಞವಿಧೌ ಸಮಸ್ತ ಹವಿಷಾಂ ತ್ಯಾಗೋ ಹಿ ಸಂಶ್ರೂಯತೆ ಸರ್ವಸ್ತದ್ವಿಧಿರತ್ರ ಪೂರ್ಣ ವಿವೃತಸ್ತಸ್ಮಾದ್ ಯಜುಃಶಬ್ದಿತಃ ಶಾಖಾ ಹ್ಯತ್ರ ಶತಾಧಿಕಾ ವಿಲಸಿತಾ ಭೇದೌ ಚ ಶುಕ್ಲಾಸಿತೌ ಬಂಧೋಪಿ ದ್ವಿವಿಧೋ ಗುಣಾರ್ಣವ ಯಜುರ್ವೇದಃ ಸಮಾಕರ್ಣ್ಯತಾಂ ದೇವದೇವೋತ್ತಮಾ ದೇವತಾ ಸಾರ್ವಭೌಮಾ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಯಜುರ್ವೇದ ಪ್ರಿಯ ಯಜುರ್ವೇದ ಸೇವಾಂ ಅವಧಾರಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಇಷೇತ್ತೋರ್ಜೇತ್ವಾ ವಾಯವಸ್ಥೋ ವಾಯವಸ್ಥ ದೇವೋ ವಸ್ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣ ಆಪ್ಯಾಯಧ್ವಮಗ್ನ್ಯಾ ದೇವ ಭಾಗಮೋರ್ಜಸ್ವತೆ ಪಯಸ್ವತೆ ಪ್ರಜಾಪತಿರನಮೇವಾಯಕ್ಷ್ಮಾಮಾವಸ್ಥೇನ ಈಶತಮಾಘಶಗುಂಸೋ ರುದ್ರಸ್ಯ ಹೇತಿಃ ಪರಿವೋ ವೃಣಕ್ತು ಧ್ರುವ ಅಸ್ಮಿನ್ ಗೋಪತೋ
भक्तिर्यजमानस्य पशून् पाहि ॐ सुगञ्च च सुगगुं सुगञ्च मे च सुगगुं सुगञ्च मे सुगमिति सुगम् च मे च मे शयनगुं शयनं मे च मे शयनम् मे शयनगुं शयनं मे शयनं च शयनं मे शयनं च शयनं च शयनगुं शयनं च मे शयनगुं शयनं च मे च मे सूषा सूषा मे च मे सूषा मे सूषा सूषा मे सूषा च सूषा मे सूषा च सूषा च सूषा सूषा च मे च सूषा सूषा च मे सूषेति सूषा च मे च मे सुदिनगुं सुदिनं मे च मे सुदिनं मे सुदिनगुं सुदिनं मे सुदिनं च सुदिनं मे सुदिनं च सुदिनं च सुदिनगुं सुदिनं च मे च सुदिनगुं सुदिनं च मे सुदिनमिति सुदिनं च मे च मे मा एते मे ಓಂ ಸ್ವಸ್ತಿ. ಆಯಾ ಸೇವೆ ಆದ ಕೂಡಲೇ ತಂತ್ರಿಗಳಲ್ಲಿ ಹೋಗಿ ಪ್ರಸಾದ ತಗೊಳ್ಬೇಕು ಅಂತೇಳಿ ಸೇವಾಕರ್ತರಲ್ಲಿ ಕೇಳ್ಕೊಳ್ತಾ ಇದೆ. ದೇವಾನಾಂ ಸ್ತುತಿ ಕಾರ್ಯಮೇವ ವಿಹಿತಂ ಗೀತಿ ಪ್ರಧಾನಂ ಪರಂ ಷಡ್ಜಾದಿಸ್ವರ ಮೂಲಮತ್ರ ಮಧುರಂ ಗಾನಂ ಸದಾ ಮಂಗಲಂ ಯಚ್ಛ್ರುತ್ವಾ ತ್ರಿದಶಾಃ ಪ್ರಹೃಷ್ಟಮನಸಸ್ತುಷ್ಯಂತಿ ಯಾಗಾದಿಷು ತಸ್ಮಾದೇಶ್ವರ ಸಾಮಗಾನಮಧುನಾ ಪ್ರೀತ್ಯಾ ಸಮಾಕರ್ಣ್ಯತಾಂ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಸಾಮವೇದ ಪ್ರಿಯ ಸಾಮವೇದ ಸೇವಾಂ ಅವಧಾರಯ. ಓಂ ಏತತ್ ಸಾಮಗಾಯನ್ನಾಸ್ತೆ ಹಾ ಶ್ಲೋಕಕೃತ ಅಹಮಸ್ಮಿ ಪ್ರಥಮಜಾರುತಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಹಿ ಯೋ ಮಾ ದದಾತಿ ಸೈ ದೇವಮಾವಾಹ ಅಹಮನ್ನಮನ್ನಮದಂತಮಾತ್ಮೀ ಅಹಂ ವಿಶ್ವಂ ಭುವನಮಭ್ಯಭವಾಂ ಸುವರ್ಣಜ್ಯೋತಿಃ. ಸ್ವಸ್ತಿ. ಭೂತಪ್ರೇತ ಪಿಶಾಚ ಸತ್ವಹರಣಂ ತನ್ಮಾರಣಂ ಚಾಧಿಕಂ ಲೋಕಾನುಗ್ರಹ ಭೈಷಜಸ್ಯ ವಿಷಯೋ ನಾಟ್ಯಾದಿಶಾಸ್ತ್ರಸ್ಯ ಚ ವಿಸ್ತಾರೇಣ ನಿರೂಪಿತೋ ವಿಜಯತೆ ವೇದೇ ತುರೀಯೇ ಮಹಾನ್. ಹೇ ಸ್ವಾಮಿನ್ ಕೃಪಯಾ ಹ್ಯಥರ್ವವಚನಂ ರಮ್ಯಂ ಸಮಾಕರ್ಣ್ಯತಾಂ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಅಥರ್ವವೇದ ಪ್ರಿಯ ಅಥರ್ವವೇದ ಸೇವಾಂ ಅವಧಾರಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೇ ತ್ರೇ ಸಪ್ತಾಃ ಪಾರಯಂತಿ ವಿಶ್ವಾ ರೂಪಾಣಿ ಬಿಭ್ರಾತಃ ವಾಚಸ್ಪತಿರ್ಬಲಾತೇಷಾಂ ತನ್ವೋ ಅದ್ಯ ದಾಧಾತು ಮೇ ಪುನರೇಹಿ ವಾಚಸ್ಪತೆ ದೇವೇನ ಮನಸಾ ಸಹ ವಸೋಷ್ಪತೆ ನಿರಾಮಯಮಯ್ಯೇವಾಸ್ತು ಮಯಿ ಶ್ರುತಂ ಇಹೈವಾಭಿವಿತಾನೂಭೇ ಆರ್ತ್ನೀ ವಜ್ಯಜಾ ವಾಚಸ್ಪತಿರ್ನಿಯಚ್ಛತು ಮಯ್ಯೇವಾಸ್ತು ಮಯಿ ಶ್ರುತಂ ಉಪಾಹೂತೋ ವಾಚಸ್ಪತಿರುಪಾಸ್ಮಾನ್ ವಾಚಸ್ಪತಿರ್ಹ್ವಯತಾಂ
ಸಂಶ್ರುತೇನಾಗಮೇ ಮಹಿಮಾ ಶ್ರುತೇನ ವಿರಾಧಿಷಿ. ಹರಿ ಓಂ. ಸಾಹಿತ್ಯಂ ಪದವಾಕ್ಯಶಾಸ್ತ್ರವಚನಂ ಸಾಂಖ್ಯಂ ತಥಾ ಜ್ಯೌತಿಷಂ ಕಾಣಾದಂ ಮನುಧರ್ಮಶಾಸ್ತ್ರಮಮಲಂ ವೇದಾಂತವಾಕ್ಯಂ ಶುಭಂ ಲೋಕಾನುಗ್ರಹ ತತ್ಪರೈರ್ಮುನಿಗಣೈಃ ಶಾಸ್ತ್ರಂ ಸಮಾಸಾದಿತಂ ಏತೇಷ್ವನ್ಯತಮಂ ವಿಭೋ ಕರುಣಯಾ ಶಾಸ್ತ್ರಂ ಸಮಾಕರ್ಣ್ಯತಾಂ. ದೇವದೇವೋತ್ತಮಾ ದೇವತಾ ಸಾರ್ವಭೌಮಾ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಶಾಸ್ತ್ರ ಪ್ರಿಯಾ ಶಾಸ್ತ್ರ ಸೇವಾಂ ಅವಧಾರಯ. ನೂತನ ಜಲಧರ ರಚಯೇ ಗೋಪವಧೂಟಿ ದುಕೂಲ ಚೌರಾಯ ತಸ್ಮೈ ಕೃಷ್ಣಾಯ ನಮಃ ಸಂಸಾರ ಮಹೀರುಹಸ್ಯ ಬೀಜಾಯ ಚೂಡಾಮಣಿ ಕೃತ ವಿಧುರ್ವಲಯೀ ಕೃತ ವಾಸುಕಿ ಭವೋ ಭವತು ಭವ್ಯಾಯ ಲೀಲಾತಾಂಡವ ಪಂಡಿತಃ. ಮಹಾಲಿಂಗೇಶ್ವರಸ್ಯ ಸೇವಾ ಸಮಯೇ ಅಸ್ಮಿನ್ ನ್ಯಾಯಶಾಸ್ತ್ರೇ ಮಂಗಲವಾದ ಇತಿ ಪ್ರಸಿದ್ಧಸ್ಯ ವಿಷಯಸ್ಯ ಸೇವಾಂ ಕರ್ತುಮಿಚ್ಛಾಮಿ. ಸರ್ವತ್ರ ಅಸ್ಮಾಕಂ ಧರ್ಮೇ ತಾವತ್ ಮಂಗಲಾಚರಣಂ ವಿಹಿತಂ ವರ್ತತೆ. ಸರ್ವತ್ರ ಕಾರ್ಯೇಷು ಆದಿಮಧ್ಯಾಂತ ಮಂಗಲಾಚರಣಂ ಕರಣೀಯಂ ಇತಿ ಶಾಸ್ತ್ರಾದಿಷು ಶ್ರೂಯತೆ. ತಥೈವ ಶಾಸ್ತ್ರಾರಂಭೇಪಿ ಮಂಗಲಾಚರಣಂ ಕೃತಂ. ತತ್ರೈವ ವಿಪ್ರತಿಪತ್ತಿಃ ಕಿಮರ್ಥಂ ಮಂಗಲಾಚರಣಂ ಕರಣೀಯಂ ಇತಿ. ಇತ್ಯುಕ್ತೆ ಮಂಗಲಾಚರಣಂ ಕೃತ್ವಾ ತತ್ರ ಫಲಂ ವರ್ತತೆ ನ ವಾ ಇತಿ ವಿಚಾರಃ. ಯದಿ ಮಂಗಲಾಚರಣೆ ಫಲಂ ನಾಸ್ತಿ ತದಾನೀಂ ನ ಕುರ್ಯಾನ್ ನಿಷ್ಫಲಂ ಕರ್ಮ ಇತಿ ವಿಧೇಃ ಸತ್ವಾತ್ ನಿಷ್ಫಲಂ ಕರ್ಮ ನ ಕರಣೀಯಮಿತಿ ಅಪವಾದೋ ಭವತಿ. ಏವಂಚ ಮಂಗಲಾಚರಣಂ ಕ್ರಿಯತೆ ಚೇತ್ ತತ್ರ ಫಲಂ ಕಿಮಿತಿ ಪುನಃ ವಿಚಾರೋ ಪ್ರವರ್ತತೆ. ಅತಃ ಶಾಸ್ತ್ರೇಸ್ಮಿನ್ ಏವಂ ಉಕ್ತಂ ಸಮಾಪ್ತಿಕಾಮೋ ಮಂಗಲಮಾಚರೇತ ಇತಿ ಶ್ರುತೇ ಸತ್ವಾತ್ ಸಮಾಪ್ತಿರೇವ ಮಂಗಳಸ್ಯ ಫಲಂ ಇತಿ. ಏವಂ ಕಾರ್ಯಕಾರಣಭಾವಃ ಕಲ್ಪ್ಯತೆ ಸಮಾಪ್ತಿಂ ಪ್ರತಿ ಮಂಗಲಂ ಕಾರಣಂ ಇತಿ. ಪುನಃ ಪ್ರಶ್ನಃ ಉದೇತಿ ಏವಮುಚ್ಯತೆ ಚೇತ್ ವ್ಯಭಿಚಾರೋ ದೋಷಃ. ಕಿಮರ್ಥಂ ಇತಿ ಚೇತ್ ನಾಸ್ತಿಕಾದೀನಾಂ ಗ್ರಂಥೇಷು ಮಂಗಲ ಅಭಾವಾತ್ ತತ್ರಾಪಿ ಸಮಾಪ್ತೇರ ದರ್ಶನಾಚ್ಚ ಸಮಾಪ್ತಿಂ ಪ್ರತಿ ಮಂಗಲಂ ಕಾರಣಮಿತಿ ವಕ್ತುಂ ನ ಶಕ್ಯತೆ ಅನ್ವಯ ವ್ಯಭಿಚಾರ ದೋಷ ಪ್ರಸಂಗಾತ್. ಪುನಃ ಆಸ್ತಿಕ ಗ್ರಂಥೇಷ್ವಪಿ ಮಂಗಲಸ್ಯ ಸದ್ಭಾವೇಪಿ ಸಮಾಪ್ತಿಃ ಸರ್ವತ್ರ ನ ದೃಶ್ಯತೆ ಇತಿ ಕೃತ್ವಾ ಪೂರ್ವೋಕ್ತರೀತ್ಯಾ ದೋಷಃ ಪ್ರಸಜ್ಯತೆ. ಅತಃ ಮಂಗಲಾಚರಣಂ ಕರಣೀಯಂ ನ ವಾ ಇತಿ ಪುನಃ ಪ್ರಶ್ನೋ ಉದೇತಿ. ಅತಃ ತತ್ರ ಏವಂ ಸಮಾಧಾನಮುಕ್ತಂ ಯತ್ರ ನಾಸ್ತಿಕಾದೀನಾಂ ಗ್ರಂಥೇಷು ಮಂಗಲಾಭಾವೇಪಿ ಸಮಾಪ್ತಿರ್ದೃಶ್ಯತೆ ತತ್ರ ಜನ್ಮಾಂತರೀಯಂ ತತ್ ಕಲ್ಪ್ಯತೆ ಇತಿ. ಏವಂ ಯತ್ರ ಆಸ್ತಿಕಾದೀನಾಂ ಗ್ರಂಥೇಷು ಮಂಗಲಾಚರಣಂ ಕೃತಂ ತತ್ರ ಸಮಾಪ್ತಿರ್ನ ದೃಶ್ಯತೆ ತತ್ರ ವಿಘ್ನ ಬಾಹುಲ್ಯಂ ವರ್ತತೆ. ವಿಘ್ನ ಸಂಖ್ಯಾ ಯಾ ಪರಿಮಿತ ತಾವತ್ ಪರಿಮಾಣೇನ ಮಂಗಲಾಚರಣಂ ನ ಕೃತಮಿತಿ ಕೃತ್ವಾ ತತ್ರ ಸಮಾಪ್ತಿರ್ನ ದೃಶ್ಯತೆ. ಪರಂತು ಮಂಗಲಂ ಸಮಾಪ್ತಿಂ ಪ್ರತಿ ಕಾರಣಮೇವ ಇತಿ ಶಾಸ್ತ್ರೇ ಮಂಗಲವಾದಃ ಪ್ರವರ್ತಿತಃ. ಇದರ ಅರ್ಥ ಈ ರೀತಿಯಾಗಿದೆ. ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಕೂಡ ನಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದು ಕಾರ್ಯಗಳ ಆರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು ಎನ್ನುವಂಥದ್ದು. ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಯಾವ ಕಾರಣಕ್ಕಾಗಿ ಎನ್ನುವಂತಹ ಪ್ರಶ್ನೆಯು ಬಂದಾಗ ನಾವು ಆರಂಭಿಸಿದಂತಹ ಕೆಲಸವು ನಿರ್ವಿಘ್ನವಾಗಿ ಸಮಾಪ್ತಿಯಾಗಬೇಕು ಎಂಬುದಾಗಿ ಮಂಗಲಾಚರಣೆಯನ್ನು ಮಾಡಬೇಕು ಎನ್ನುವಂತಹ ಉತ್ತರವನ್ನು ನಾವು ಶಾಸ್ತ್ರಗಳಿಂದ ಪಡೆಯುತ್ತೇವೆ. ಪುನಃ ಪ್ರಶ್ನೆ ಉದಯಿಸುವಂಥದ್ದು, ಯಾರು ಮಂಗಲಾಚರಣೆಗಳನ್ನು ಮಾಡುವುದಿಲ್ಲವೋ ಅಂಥವರಿಗೂ ಕೂಡ ಆ ಸಮಾಪ್ತಿ ಎನ್ನುವಂಥದ್ದು ಆಗತ್ತೆ, ಅಥವಾ ಯಾರು ಆ ರೀತಿಯಾದಂತಹ ಮಂಗಳಾಚರಣೆಗಳನ್ನು ಮಾಡಿರ್ತಾರೆ
ಅವರಿಗೆ ಕೆಲವು ಸಾರಿ ಆ ಸಮಾಪ್ತಿ ಎನ್ನುವಂಥದ್ದು ಅಥವಾ ಕಾರ್ಯದ ಪರಿಸಮಾಪ್ತಿ ಎನ್ನುವಂಥದ್ದು ಸಿಗುವುದಿಲ್ಲ ಅಂತ. ಅಲೌಕಿಕವಾದಂತಹ ಯಜ್ಞ ಯಾಗಾದಿಗಳಲ್ಲೋ ಪೂಜೆಗಳಲ್ಲೋ ಈ ಒಂದು ಪ್ರಸಂಗವನ್ನು ನಾವೆಲ್ಲರೂ ಕೂಡ ಅನುಭವಿಸಿರ್ತೇವೆ. ಮಾಡಿದಂತಹ ಕೆಲಸಕ್ಕೆ ಇಂತಹದ್ದೇ ಫಲ ಎನ್ನುವಂಥದ್ದು ನಮಗೆ ಗೊತ್ತಿದ್ದರೂ ಕೂಡ ಅಂತಹ ಫಲ ಅನ್ನುವಂಥದ್ದು ಸಿಗುವುದಿಲ್ಲ. ಅಥವಾ ಯಾರು ಈ ರೀತಿಯಾದಂತಹ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರುವುದಿಲ್ಲ ಅವರಿಗೆ ಯಾವುದೇ ರೀತಿಯಾದಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸದೇ ಇದ್ದಾಗಲೂ ಕೂಡ ಸಮಾಪ್ತಿ ಎನ್ನುವಂಥದ್ದು ಅಥವಾ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಕರ್ಮಾಚರಣೆಗಳಿಗೆ ಯಾವುದೇ ರೀತಿಯ ಫಲವಿಲ್ಲವಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಕೇವಲ ಈ ಒಂದು ಜನ್ಮ ಎನ್ನುವಂಥದ್ದಲ್ಲ, ಯಾರು ಈ ಜನ್ಮದಲ್ಲಿ ಕೆಲವೊಮ್ಮೆ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸುವುದಿಲ್ಲ ಅವರಿಗೆ ಒಳಿತು ಆಗ್ತಾ ಇದೆ ಅಂತಾದರೆ ಅದು ಜನ್ಮಾಂತರದಲ್ಲಿ ಅವರು ಆಚರಿಸಿದಂತಹ ಕರ್ಮಗಳಿಂದ ಬರುವಂತಹ ಫಲ. ಅದೇ ರೀತಿಯಾಗಿ ಈ ಜನ್ಮದಲ್ಲಿ ಪ್ರಕೃತ ಧಾರ್ಮಿಕ ವಿಧಿವಿಧಾನಗಳಿಗೆ ತಲೆಬಾಗುತ್ತಾ ಆ ಆಚರಣೆಗಳನ್ನು ಪಾಲಿಸಿದರೂ ಕೂಡ ಕೆಲವೊಮ್ಮೆ ಫಲ ಸಿಗುವುದಿಲ್ಲ ಅಂತಾದರೆ ಅಲ್ಲಿ ಯಾವ ರೀತಿಯಾಗಿ ನಮ್ಮ ವಿಧಿವಿಧಾನಗಳಿವೆಯೋ ಅದಕ್ಕಿಂತಲೂ ಅಧಿಕ ರೀತಿಯಲ್ಲಿ ಆ ದುಷ್ಪರಿಣಾಮಗಳು ಅಥವಾ ದುಷ್ಫಲಗಳು ಇದ್ದು ಆ ದುಷ್ಫಲಗಳ ಸಂಖ್ಯೆ ಮಾತ್ರ ಕಡಿಮೆಯಾಗಿದೆ, ಇನ್ನೂ ಕೆಲವು ದುಷ್ಫಲಗಳು ಉಳಿದಿವೆ ಎನ್ನುವಂತಹ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಮಾಡಿದಂತಹ ಕೆಲಸ ಖಂಡಿತ ನಿಷ್ಫಲವಾಗುವುದಿಲ್ಲ ಎನ್ನುವಂತಹ ಅಭಿಪ್ರಾಯವನ್ನು ಹೇಳ್ತಾ ಈ ಮಂಗಳಾಚರಣೆಯನ್ನ ಮಾಡಬೇಕು ಎನ್ನುವಂತಹ ವಿಚಾರವನ್ನ ಶಾಸ್ತ್ರವು ಸ್ಪಷ್ಟಪಡಿಸ್ತಾ ಇದೆ. ಶ್ರುತ್ಯರ್ಥ ಪ್ರತಿಪಾದನಾತ್ಮಕಮಿದಂ ಸರ್ಗಾದಿಭಿಃ ಸಂಯುತಂ ಲೋಕಶ್ಲೋಕ ವಿವರ್ಧನಂಚ ಕುರುತೆ ಕಾಲುಷ್ಯ ಸಂಕ್ಷಾಲನಾತ್ ಏತಸ್ಯೈವ ಹಿ ಮಿತ್ರ ಸಂಮಿತಮಥೋ ನಾಮಾಂತರಂ ಶ್ರೂಯತೆ ಲೋಕಾಧೀಶ ಪುರಾಣ ವಾಕ್ಯಮನಿಶಂ ಪ್ರೀತ್ಯಾ ಸಮಾಕರ್ಣ್ಯತಾಂ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಪುರಾಣ ಪ್ರಿಯ ಪುರಾಣ ಸೇವಾಂ ಅವಧಾರಯ. ತೆಗಿಬಹುದು. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀ ಗುರುಚರಣಾರವಿಂದಾಭ್ಯಾಂ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದಿನಿ ಪಟುತರೆ. ಶ್ರೀ ಶಿವಪುರಾಣೇ ಅದ್ಯ ಕಥಾ ಪ್ರಸಕ್ತಿಃ. ಆ ಮಹಾಲಿಂಗೇಶ್ವರ ದೇವಾಗ್ನಿ ದ್ವಿಜ ಸನ್ನಿಧಿ ಹಾಗೂ ಎಲ್ಲ ಭಕ್ತ ಜನರ ಸಮ್ಮುಖದಲ್ಲಿ ಪುರಾಣ ಸೇವೆಯನ್ನು ಭಗವಂತನಿಗೆ ಅರ್ಪಿಸುವಂತಹ ಶುಭಗಳಿಗೆ
ಪುರಾಣಗಳು 18 ಹಾಗೂ ಅನಂತ. ಇವತ್ತು ಶಿವಪುರಾಣದ ಬಗ್ಗೆ, ಆ ಪುರಾಣ ಸೇವೆಯನ್ನು ಮಾಡುವಂತಹ ಸುಸಂದರ್ಭ. ಒಟ್ಟು 24,000 ಶ್ಲೋಕಗಳಿಂದ ಕೂಡಿರುವಂತಹದ್ದು ಶಿವಪುರಾಣ. ಏನು ಶಿವಪುರಾಣ? ಶಿವ ಅಂದರೆ ಎಲ್ಲ ಕಲ್ಮಶಗಳನ್ನು ನಾಶ ಮಾಡುವ ಸಾಮರ್ಥ್ಯವುಳ್ಳಂತಹದ್ದು, ಮಂಗಲ ಎಂಬ ಅರ್ಥ. ಏನು ಪುರಾಣ? ಪುರಾಪಿ ನವಂಚ ಪುರಾಣಂ, ಹಳೆಯದಾದರೂ ಮತ್ತೆ ಮತ್ತೆ ಹೊಸತಾಗುವ ಸಾಮರ್ಥ್ಯವುಳ್ಳದ್ದಕ್ಕೆ ಪುರಾಣ ಅಂತ ಕರಿತೇವೆ. ಯಾರು ಹೇಳಿದ್ರು ಶಿವಪುರಾಣವನ್ನ? ಸನತ್ಕುಮಾರ ಮುನಿಗಳು ವ್ಯಾಸರಿಗೆ ತಿಳಿಸಿದ್ರು. ಆ ವ್ಯಾಸ ಮಹರ್ಷಿಗಳು ಇಡೀ ಲೋಕಕ್ಕೆ ಕೊಟ್ಟಂತಹದ್ದು ಶಿವಪುರಾಣ. ಶಿವಪುರಾಣದ ಉದ್ದೇಶ ಏನು? ಭಕ್ತ ಜನರ ಸಮಸ್ತ ಕಲ್ಮಶಗಳನ್ನು ದೂರ ಮಾಡಿ ಮತ್ತೆ ಆ ಶಿವನೆಡೆಗೆ ಆ ಎಲ್ಲ ಭಕ್ತರನ್ನು ಕರ್ಕೊಂಡು ಹೋಗುವಂಥದ್ದೇ ಶಿವಪುರಾಣದ ಉದ್ದೇಶ. ಏನು ಕಥೆ ಶಿವಪುರಾಣದಲ್ಲಿ? ಗಜಾಸುರ ಅಂತ ಒಬ್ಬ ರಾಕ್ಷಸ ಇದ್ದ, ಅಸುರ. ಅಸುರನಾದರೂ ಮಹಾ ಭಕ್ತಿವಂತ, ಶಿವನಲ್ಲಿ ಅತ್ಯಂತ ಭಕ್ತಿಯನ್ನಿಟ್ಟು ತಪಸ್ಸನ್ನು ಮಾಡಿದ. ಆ ಶಿವ ಪರಮಾತ್ಮ ಯಾರು ಪ್ರಾಮಾಣಿಕವಾದ ಭಕ್ತಿಯುಳ್ಳಾರೋ ಅವರಿಗೆ ಒಲಿತಾನೆ. ಅದೇ ರೀತಿಯಾಗಿ ಗಜಾಸುರನೇ ಕೂಡ ಶಿವ ಒಲಿದ. ವಸ್ತುತಃ ಅಸುರ ವರವನ್ನು ಬೇಡಿದ. ಪರಮಶಿವನೇ ನನ್ನ ಉದರದ ಒಳಗೆ ಬಂದು ಜೀವಿಸು ಎಂಬ ವರವನ್ನು ಕೇಳಿದ. ತಥಾಸ್ತು ಎಂದ ಆ ಶಿವ. ಕಾರಣ ಪ್ರಾಮಾಣಿಕ ಭಕ್ತಿಗೆ ಒಲಿತಾನೆ ಭಗವಂತ. ತತ್ಕ್ಷಣದಲ್ಲಿಯೇ ಇಡೀ ನಿಯಾಮಕನಾದಂತಹ ಶಿವ ಅಸುರನ ಉದರವನ್ನ, ಹೊಟ್ಟೆಯನ್ನು ಪ್ರವೇಶಿಸಿದ ಕಾರಣಕ್ಕಾಗಿ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲವಾಯಿತು. ಪತ್ನಿಯಾದ ಪಾರ್ವತಿಗೆ ಶಿವನು ಸಿಗದಂತನಾದ. ತಕ್ಷಣ ಪಾರ್ವತಿ ವಿಷ್ಣುವಿನ ಬಳಿ ಹೋಗ್ತಾಳೆ. ವಿಷ್ಣು ಶಿವನ ವಾಹನವಾದ ನಂದಿಯನ್ನ ನೃತ್ಯದ ರೂಪದಲ್ಲಿ ಆ ಅಸುರನ ಮುಂದೆ ನೃತ್ಯ ಮಾಡಲು ತಿಳಿಸ್ತಾನೆ. ಆ ವಿಷ್ಣು ಕೊಳಲನ್ನು ಊದ್ತಾನೆ. ಇದಕ್ಕೆ ಆ ಗಜಾಸುರ ಸೋಲ್ತಾನೆ. ಮನಸ್ಸು ಸೋತು ಯಾವ ವರವನ್ನು ಬೇಕು ಅಂತ ಕೇಳ್ತಾನೆ ಆ ನಂದಿಯ ಹತ್ರ. ತಕ್ಷಣ ಆ ನಂದಿ ಬೇರೆ ಯಾರು ಅಲ್ಲ, ಆ ಮಹಾವಿಷ್ಣು ವರವನ್ನು ಬೇಡ್ತಾನೆ. ಆ ಉದರದಲ್ಲಿರುವಂತಹ ಶಿವ ಪರಮಾತ್ಮನು ನನಗೆ ಬೇಕು ಅಂತ. ತಕ್ಷಣ ಶಿವ ಹೊರಗೆ ಬರ್ತಾನೆ. ಆ ನಂದಿ ಸ್ವರೂಪದ ವಿಷ್ಣುವಿನ ಕಾಲಿಗೆ ಬೀಳ್ತಾನೆ. ಜ್ಞಾನೋದಯ ಆಗತ್ತೆ ಗಜಾಸುರನಿಗೆ. ಆ ಗಜಾಸುರ ಶಿವನಲ್ಲಿ ಮತ್ತೊಮ್ಮೆ ಕೊನೆಯ ವರವನ್ನು ಬೇಡ್ತಾನೆ. ನನ್ನ ಸಾವಿನ ನಂತರ ನನಗೆ ಆದಿಪೂಜೆ ಸಿಗಬೇಕು ಅಂತ. ಇದರ ಮುಂದಿನ ಕಥಾನಕವೇ ನಮ್ಮ ಗಜವದನನಾದ ಗಣಪನ ಕಥೆ. ಹೀಗೆ ಗಣಪತಿಯ ಕಥೆ ಮುಂದೆ ಹೋಗುತ್ತೆ. ಪುರಾಣ ಅನ್ನೋದೇ ಹೀಗೆ, ಕಥೆಗಳ ಒಳಗೆ ಕಥೆ. ನಮ್ಮ ಬದುಕು ಹಾಗೆ ಅನೇಕ ಕಥೆಗಳಿಂದ ಕೂಡಿದೆ. ಪರಿಣಾಮದಲ್ಲಿ ಆ ಭಗವಂತನ ಕಥೆ ನಮಗೆ ಆದರ್ಶವಾಗಬೇಕು. ಆ ಭಗವಂತನಲ್ಲಿ ನಾವು ಲೀನವಾಗಬೇಕು. ಇಲ್ಲಿ ಬಂದಿರುವ ಉದ್ದೇಶವೇ, ಭೂಲೋಕಕ್ಕೆ ಬಂದಿರುವ ಉದ್ದೇಶವೇ ಮತ್ತೆ ಪರಮಾತ್ಮನನ್ನು ಸೇರುವಂಥದ್ದು. ಅಂಥದ್ದರಲ್ಲಿ ಶಿವಪುರಾಣ ಅತ್ಯಂತ ಶ್ರೇಷ್ಠವಾದದ್ದು. ಆ ಶಿವಪುರಾಣದ ಒಂದು ಕಥಾನಕವನ್ನು ನೋಡೋಣ. ಗಜಾಸುರೌವಾಚ ದೇವದೇವ ಮಹಾದೇವ ತವ ಭಕ್ತೋಸ್ಮಿ ಸರ್ವಥಾ ಜಾನೆ ತ್ವಾಂ ತ್ರಿದಿವೇಶಾನ ತ್ರಿಶೂಲಿನ್ ಸ್ಮರಹಾರಿಣಂ ತವ ಹಸ್ತೆ ಮಮ ವಧೋ ಮಹಾಶ್ರೇಯಸ್ಕರೋ ಮತಃ ಅಂಧಕಾರೇ ಮಹೇಶಾನ ತ್ರಿಪುರಾಂತಗ ಸರ್ವಗ ಕಿಂಚಿದ್ವಿಜ್ಞಪ್ತುಮಿಚ್ಛಾಮಿ ತಚ್ಛೃಣುಷ್ವ ಕೃಪಾಕರ ಸತ್ಯಂ ಬ್ರವೀಮಿ ನಾ ಸತ್ಯಂ ಮೃತ್ಯುಂಜಯ ವಿಚಾರಯ ತ್ವಮೇಕೋ ಜಗದಾಂ ವಂದ್ಯೋ ವಿಶ್ವಸ್ಯೋಪರಿ ಸಂಸ್ಥಿತಃ ಕಾಲೇನ ಸರ್ವೈರ್ಮಂತವ್ಯಂ ಶ್ರೇಯಸೇ ಮೃತ್ಯುರೀದೃಶಃ ಈಶ್ವರ ಉವಾಚ ಮಹಾಪರಾಕ್ರಮನಿಧೇ ದಾನವೋತ್ತಮ ಸನ್ಮತೆ ಗಜಾಸುರ ಪ್ರಸನ್ನೋಸ್ಮಿ ಸ್ವಾನುಕೂಲಂ ವರಂ ಶೃಣು. ಗಜಾಸುರ ಉವಾಚ ಯದಿ ಪ್ರಸನ್ನೋ ದಿಗ್ವಾಸಃ ತದಾ ನಿತ್ಯಂ ವಸಾನ ಮೇ
ಇಮಾಂ ಕೃತ್ಯಂ ಮಹೇಶಾನ ತ್ವತ್ರಿಶೂಲಾಗ್ನಿಪಾವಿತಾಂ. ಸನತ್ಕುಮಾರ ಉವಾಚ ಶ್ರುತ್ವೇತಿ ಸ ವಚಸ್ತಸ್ಯ ಶಂಕರೋ ಭಕ್ತವತ್ಸಲಃ. ತಥೇತ್ಯುವಾಚ ಸುಪ್ರೀತೋ ಮಹಿಷಾಸುರಜಂಚತಂ. ಯ ಇದಂ ಶೃಣುಯಾತ್ ಪ್ರೀತ್ಯ ಶ್ರಾವಯೇದ್ವಾ ಶುಚಿವ್ರತಃ. ಸ ಭುಕ್ತ್ವಾ ಚ ಮಹಾಸೌಖ್ಯಂ ಲಭೇತಾಂತೆ ಪರಂ ಸುಖಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಓಂ ಸ್ವಸ್ತಿ. ಲಕ್ಷ್ಮೀರ್ಯಸ್ಯ ಸಹೋದರಿ ಕ್ಷಿತಿತಲೆ ಚಂದ್ರಸ್ಥಥಾ ಸೋದರಃ. ಜಾತೋಯಂ ಜಲಧೌ ಸಮುದ್ರಮಥನೆ ತಸ್ಮಾತ್ ಸಮುದ್ರಃ ಪಿತಾ. ಶಂಖಾತ್ ಸಂಪ್ರತಿ ನಿತ್ಯ ಸತ್ಯಗಮಕೋ ನಾದೋ ಮಹಾನ್ ಶ್ರೂಯತೆ. ಓಂಕಾರಾತ್ಮಕ ಶಂಖನಾದಲಹರಿ ಸ್ವಾಮಿನ್ ಸಮಾಕರ್ಣ್ಯತಾಂ. ದೇವದೇವೋತ್ತಮಾಂ ದೇವತಾ ಸಾರ್ವಭೌಮಾಂ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಶಂಖನಾದ ಪ್ರಿಯ ಶಂಖನಾದ ಸೇವಾಂ ಅವಧಾರಯ. ಓಂ ಪಾಂಚಜನ್ಯಾಯ ವಿದ್ಮಹೇ ಪದ್ಮಗರ್ಭಾಯ ಧೀಮಹಿ ತನ್ನಃ ಶಂಖಃ ಪ್ರಚೋದಯಾತ್. ಸ್ವಸ್ತಿ.
ಕಾಲಃ ಕಾಲ್ಯ ಇತೀರ್ಯತೆ ಹಿ ಮನುಜೈಃ ಕಾಲಾಯ ತಸ್ಮೈ ನಮಃ ತಂಕಾಲಂ ಜಗದುರ್ವಿಚಾರ ಚತುರಾಸ್ತಿಥ್ಯಾದಿಭಿಃ ಸಂಯುತಂ ತಸ್ಮಾತ್ ಕಾಲ ವಿಧಾಯಕಂ ಪ್ರತಿದಿನಂ ಜ್ಞಾತ್ವಾ ಚ ಕುರ್ಯಾತ್ ಶುಭಂ ಸ್ವಾಮಿನ್ ಪುಣ್ಯತಮಂ ಪ್ರಶಸ್ತ ಫಲದಂ ಪಂಚಾಂಗಮಾಕರ್ಣ್ಯತಾ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಪಂಚಾಂಗ ಶ್ರವಣ ಪ್ರಿಯ ಪಂಚಾಂಗ ಪಠಣ ಸೇವಾಂ ಅವಧಾರಯ. ಶ್ರೀ ಗುರವೇ ನಮಃ. ಶ್ರೀ ಭಾಸ್ಕರಾಯ ನಮಃ. ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆ ಪರಮಾತ್ಮನ ಸನ್ನಿಧಿಯಲ್ಲಿ ಪಂಚಾಂಗ ಸೇವೆಯನ್ನು ಭಗವಂತನಿಗೆ ಅರ್ಪಿಸುವ ಸುಸಂದರ್ಭ. ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ, ಇದು ಉಪನಿಷತ್ ವಾಕ್ಯ. ಆ ಪರಮಾತ್ಮ ಇಚ್ಛಿಸಿದ ಕಾರಣಕ್ಕಾಗಿ ಈ ಸಮಸ್ತ 84 ಲಕ್ಷ ಜೀವಜಾತಿಗಳು ಈ ಭೂಮಂಡಲದಲ್ಲಿ ಜೀವಿಸ್ತಾ ಇದೆ. ಅದರಲ್ಲಿ ಮನುಷ್ಯನೂ ಒಬ್ಬ. ಮನುಷ್ಯ ಜನ್ಮದ ಉದ್ದೇಶ ಅಂದರೆ ಮನುಷ್ಯ ಯಾವ ಕ್ಷಣದಲ್ಲಿ ಹುಟ್ಟಿದ ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣ, ನಮ್ಮೊಳಗಿರುವಂತಹ ಜೀವ, ಈ ಜೀವ ಉದ್ಧಾರವಾಗಬೇಕಾಗಿದೆ. ಈ ಜೀವದ ಉದ್ಧಾರಕ್ಕೆ ಯಾವ ಕ್ಷಣದಲ್ಲಿ ಜನಿಸಿದರೆ ಉತ್ತಮ ಅನ್ನೋದನ್ನು ಪರಮಾತ್ಮನೇ ನಿಯಮಿಸಿ ಈ ಕ್ಷಣದಲ್ಲಿ ನಮ್ಮ ಜನನವಾಯಿತು. ಹಾಗಾಗಿ ಜಾತಕದ ದೋಷದಿಂದಾಗಿ ನಮಗೆ ಕೆಟ್ಟದಾಗುವಂಥದ್ದಲ್ಲ ಎಂಬುದು ಜ್ಯೋತಿಷ್ಶಾಸ್ತ್ರದಿಂದ ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕಾಗಿದೆ. ಈ ಜೀವನ ಮತ್ತೆ ಪರಮಾತ್ಮನಿಗೆ ಅರ್ಪಿತವಾಗಬೇಕಾದ್ರೆ ಇನ್ನೊಂದು ಭಾಷೆಯಲ್ಲಿ ಬ್ರಹ್ಮಾಂಡೇ ಯೇ ಗುಣಾಸ್ಸಂತಿ ಪಿಂಡಾಂಡೇಪಿ ಸಂತಿ, ಸಮಸ್ತ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅದು ಅಷ್ಟು ಈ ಮಾನವ ದೇಹದಲ್ಲಿ ನೋಡಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿಯೇ ಮಾನವ ದೇಹ ಅತ್ಯಂತ ಶ್ರೇಷ್ಠವಾದದ್ದು. 33 ಕೋಟಿ ದೇವತೆಗಳು, ಅನಂತ ದೇವತೆಗಳು ಈ ಮಾನವ ದೇಹದಲ್ಲಿ ಇದೆ. ಸಮಸ್ತ ಜಾತಿಯವರ ಮನುಷ್ಯ ಅಂತ ಯಾವ ಜೀವಜಾತಿ ಇದೆಯೋ ಅವರಷ್ಟರಲ್ಲಿ ಮತ್ತೆ ಭಗವಂತನನ್ನು ನೋಡುವಂತಹ ಸೇರುವಂತಹ ತಾಕತ್ತು ಆ ಮಾನವ ದೇಹಕ್ಕೆ ಮಾತ್ರ ಇರುವಂತಹದ್ದು. ಈ ಮಾನವ ದೇಹ ಮತ್ತೆ ಭಗವಂತನನ್ನು ಸೇರಬೇಕಾದ್ರೆ ಪುರುಷಾರ್ಥಮಯವಾದ ಬಾಳಾಟ ಮಾಡಬೇಕು ಅಂತ ಮಹರ್ಷಿಗಳು ತಿಳಿಸಿದ್ರು. ಆ ಪುರುಷಾರ್ಥಮಯವಾದ ಬಾಳಾಟ ಆಗಬೇಕಾದ್ರೆ ನಭೋಮಂಡಲದಲ್ಲಿ ನಾವು ನೋಡಿ ತಿಳ್ಕೊಳ್ಬೇಕು. ಕಾರಣ ನಮ್ಮ ಒಳಗೆ ನೋಡುವಂತಹ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಹಾಗಾಗಿ ನಭೋಮಂಡಲದಲ್ಲಿ ನವಗ್ರಹಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಭೂತ ಭವಿಷ್ಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ಬೆಳಕಿನ ರೂಪದಲ್ಲಿ ಜ್ಯೋತಿಷ್ಶಾಸ್ತ್ರ ಸಹಾಯಕವಾಗುತ್ತೆ. ಮತ್ತೆ ಪರಮಾತ್ಮ ಕೊಟ್ಟಂತಹ ವಿದ್ಯೆ. ಇದೇ ನಭೋಮಂಡಲದಲ್ಲಿ ಅನಂತ ನಕ್ಷತ್ರಗಳು, ಅನಂತ ಆಕಾಶಕಾಯಗಳಿವೆ. ಆದರೆ 9 ಗ್ರಹ 27 ನಕ್ಷತ್ರಗಳನ್ನೇ ನಾವು ಯಾಕೆ ಸ್ವೀಕಾರ ಮಾಡಿದ್ದೇವೆ ಅನ್ನುವ ಪ್ರಶ್ನೆ ಬಂದರೆ, ಭೂಮಂಡಲದಲ್ಲಿ ವಾಸ ಮಾಡ್ತಾ ಇರುವಂತಹ ಜೀವಗಳಿಗೆ 9 ಗ್ರಹ ಮತ್ತು 27 ನಕ್ಷತ್ರಗಳ ಪ್ರಭಾವ ಹೆಚ್ಚು ಇರುವಂಥದ್ದು. ಆ ಕಾರಣಕ್ಕಾಗಿ ಅವುಗಳನ್ನೇ ನಾವು ಸ್ವೀಕಾರ ಮಾಡಿದ್ದೇವೆ. ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಮುಂದೆ ಇಟ್ಟುಕೊಂಡು ಹೋಗುವಾಗ ಪಂಚಾಂಗ ಅನ್ನುವ ವಿಷಯ ಬರುತ್ತೆ. 5 ಅಂಗಗಳು. ಏನು 5 ಅಂಗಗಳು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ತಿಥಿ ಅಂದ್ರೆ ಏನು? ಸೂರ್ಯ ಮತ್ತು ಚಂದ್ರರ ಅಂತರ ಏನಿದೆ ಅದನ್ನೇ ನಾವು ತಿಥಿ ಅಂತ ಕರೆದಿದ್ದೇವೆ. ವಾರ, ವಾರಯತಿ, ನಿವಾರಣೆ ಮಾಡತ್ತೆ. ಏನನ್ನ? ಕೆಟ್ಟ ಧರ್ಮಗಳನ್ನೆಲ್ಲ ನಿವಾರಣೆ ಮಾಡಿ ಒಂದು ಧರ್ಮವನ್ನು ಪ್ರತಿಷ್ಠಾಪನೆ ಮಾಡತ್ತೆ. ಆದಿತ್ಯ ವಾರ, ಆದಿತ್ಯನ ಧರ್ಮ ಮೊದಲ 1 ಗಂಟೆ ಇದ್ದು ಸಮಸ್ತ 24 ಗಂಟೆಗಳಿಗೆ ಆದಿತ್ಯನ ಧರ್ಮವನ್ನು ಸ್ಥಾಪನೆ ಮಾಡುವುದೇ ಆದಿತ್ಯವಾರ. ಇದೇ ವಾರದ ಮರ್ಮ. ನಕ್ಷತ್ರ, ನಕ್ಷತ್ರ ಎಂದ ಕೂಡಲೇ ಒಂದು ನಕ್ಷತ್ರ ಅಲ್ಲ, ಅದು ನಕ್ಷತ್ರ ಪುಂಜ. ಚಂದ್ರ ಹಾದು ಹೋಗುವಂತಹ ದಾರಿಯಲ್ಲಿ 13 ಡಿಗ್ರಿ 24 ಕಲೆಗಳ ಭಾಗದಲ್ಲಿ ಆ ಚಂದ್ರ
ಹಾದು ಹೋಗುವಾಗ ಆ ಭಾಗದಲ್ಲಿ ಬರುವ ನಕ್ಷತ್ರಗಳನ್ನು ನಾವು ಆ ಭಾಗದಲ್ಲಿ ಬರುವ ನಕ್ಷತ್ರ ಪುಂಜವನ್ನ ಅಶ್ವಿನ್ಯಾದಿ ನಕ್ಷತ್ರಗಳು ಅಂತ ಪರಿಗಣಿಸಿದ್ದೇವೆ. ಯೋಗ 13 ವಂಶ 20 ಕಲೆಗಳು ಯಾವ ಭಾಗ ಇದೆ ಆ ಭಾಗದಲ್ಲಿ ಒಂದು ಯೋಗ ಏರ್ಪಡತ್ತೆ. ಅದನ್ನೇ 27 ಯೋಗಗಳಾಗಿ ಜ್ಯೋತಿಷ್ಶಾಸ್ತ್ರ ಪರಿಗಣಿಸಿದೆ. ಕರಣ 5ನೆಯ ಪಂಚಾಂಗ ಕರಣ. ತಿಥ್ಯರ್ಧಂ ಕರಣಂ, ತಿಥಿಯ ಅರ್ಧ ಭಾಗವನ್ನ ಕರಣ ಅಂತ ಪರಿಗಣಿಸಿ 11 ಕರಣಗಳನ್ನ ಉಲ್ಲೇಖಿಸಲ್ಪಟ್ಟಿದ್ದಾರೆ. ಕಾಲ ದೇಶವನ್ನು ಅನುಸರಿಸಿ ಯಾವ ಮನುಷ್ಯ ಕೂಡ ಮುಂದೆ ಉದ್ಧಾರವಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಪಂಚಾಂಗ ಮನುಷ್ಯನ ಉದ್ಧಾರಕ್ಕೆ ಕಾರಣವಾಗುತ್ತೆ. ಶುಭ ದಿನವನ್ನು ನಿರ್ಧರಿಸುವುದರಲ್ಲಿ ಪಂಚಾಂಗದ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಇವತ್ತಿನ ಪಂಚಾಂಗವನ್ನು ಭಗವಂತನಿಗೆ ಅರ್ಪಿಸುವಂತಹ ಶುಭಗಳಿಗೆ ಅದ್ಯ ಉದಯಾಚಲೇಂದ್ರ ನೀಲಮರಕತ ಮಾಣಿಕ್ಯ ಮಯೂಖಜಾಲ ಮಂಡಿತ ಕೌತೂಹಲ ಭ್ರಮರ ಸಂಗೀತ ಸಾಹಿತ್ಯ ವಿದ್ಯಾಧರಾದ್ಯಮರ ವೃಂದಸ್ತುತ ಸ್ತೋತ್ರ ಮಾರ್ತಂಡ ಮಂಡಲಾರ್ಧೋದಯಾದುಪರಿ ಸ್ವಸ್ತ್ಯ ಶ್ರೀಮದ್ವಿಜಯಾಭ್ಯುದಯ ಪ್ರವರ್ತಮಾನ ಚತುಶ್ಚತ್ವಾರಿಂಶದಧಿಕ ನವದಶಶತತಮೇ ಶುಭಕೃನ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘಮಾಸೆ ಕೃಷ್ಣ ಪಕ್ಷೆ ಅದ್ಯ ತ್ರಯೋದಶಿ ತಿಥಿಃ ದ್ವಾತ್ರಿಂಶತ್ ಘಟಿಕಾಃ ಚತುಃಪಂಚಾಶತ್ ವಿಘಟಿಕಾಃ ಸ್ಥಿರವಾಸರಃ ನಿತ್ಯನಕ್ಷತ್ರಂ ಉತ್ತರಾಷಾಢ ನಕ್ಷತ್ರಂ ಸಪ್ತವಿಂಶತಿ ಘಟಿಕಾಃ ವ್ಯತೀಪಾನ್ನಾಮ ಯೋಗಃ ಏಕತ್ರಿಂಶತ್ ಘಟಿಕಾಃ ಪಂಚಚತ್ವಾರಿಂಶತ್ ವಿಘಟಿಕಾಃ ಗರಜನಾಮಕರಣಂ ಸಪ್ತ ಘಟಿಕಾಃ ಪಂಚದಶ ವಿಘಟಿಕಾಃ ವಿಷಪ್ರಾರಂಭಃ ಪಂಚತ್ರಿಂಶತ್ ಘಟಿಕಾಃ ಪಂಚಚತ್ವಾರಿಂಶತ್ ವಿಘಟಿಕಾಃ ತದುಪರಿ ಚತಸ್ರೋ ಘಟಿಕಾಃ ಅಮೃತ ಪ್ರಾರಂಭಃ ತ್ರಯೋದಶ ಘಟಿಕಾಃ ತದುಪರಿ ಚತಸ್ರೋ ಘಟಿಕಾಃ ಪುನರಮೃತ ಪ್ರಾರಂಭಃ ತ್ರಿಪಂಚಾಶತ್ ಘಟಿಕಾಃ ತದುಪರಿ ಚತಸ್ರೋ ಘಟಿಕಾಃ ದಿನ ವಿಶೇಷೌ ಶನಿ ಪ್ರದೋಷಃ ಮಹಾಶಿವರಾತ್ರಿಶ್ಚ ಕುಂಭಮಾಸಗತ ದಿನಾನಿ ಪಂಚ ಏವಂ ಪಂಚಾಂಗಂ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾದ್ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಗರಲಾತ್ ಶತ್ರುನಾಶನಂ ಅಮೃತಾತ್ ಸರ್ವಸೌಖ್ಯಂಚ ಪಂಚಾಂಗ ಫಲಮುತ್ತಮಂ ಪಂಚಾಂಗಂ ಪಠನೋ ನಿತ್ಯಂ ಶ್ರೋತುಮಿಚ್ಛಂತಿ ಯೇ ನರಾಃ ಅಗ್ನಿಷ್ಟೋಮ ಫಲ
பரணி சிவ 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 பரபம பரதபம பரபம தபம கம கபம தபம கரி பம கரி சாரி கம கரி கம பம கரி கம பத நீத பம கரி பம கரி சரி கம பத நிச கம பத நிச கம பத நிச ம பத நிச பத கரி சரி தரி சாரி த கம பத நி சிவ 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 ஏனநாத ஓரி பவ பயவாத லடஜு கோரத சிவ 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 देवदेवोत्तमां देवता सार्वभौमाम् अखिलाण्डकोटिब्रह्माण्डनायकान् श्रीमहालिङ्गेश्वरस्वामिन् सारङ्गिनादप्रिया सारङ्गिवादनसेवाम् अवधारय।
ನಾಟ್ಯಂ ವಾಚಿಕಮಾಂಗಿಕಂ ಹಿ ನಿತರಾಮಾಹಾರ್ಯಯುಕ್ತಂ ಚ ಯತ್ ತಲ್ಲಾಸ್ಯಂ ಪುನರತ್ರ ತಾಂಡವಮಿತಿ ದ್ವೇಧಾ ವಿಭಕ್ತಂ ಪುರಾ ಲೋಕೆ ಸಾಂಪ್ರತಮೇತದೇವ ಬಹುಧಾ ಭಿತ್ಯತ್ಸಮುಜೃಂಭಿತಂ ನೃತ್ಯಂ ಮಾನಸಮೋದಬೋಧಜನಕಂ ಸ್ವಾಮಿನ್ ಸಮಾಲೋಕ್ಯತಾಂ ದೇವದೇವೋತ್ತಮ ದೇವತಾ ಸಾರ್ವಭೌಮಾ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ನಾಟ್ಯಪ್ರಿಯ ನಾಟ್ಯ ಸೇವಾಂ ಅವಧಾರಯ. ಗಂಗಾ ತರಂಗ ರಮಣೀಯ ಜಟಾಕಲಾ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯಂ ಅನಂಗಮದಾಪಹಾರಂ ವಾರಾಣಸೀಪುರ ಪತಿಂ ಭಜ ವಿಶ್ವನಾಥಂ ಭಜ ವಿಶ್ವನಾಥಂ ಭಜ ವಿಶ್ವನಾಥಂ. ನಟರಾಜನ ಕರುಣಾ ಕರ ಶಿವನ ಗಂಡೇ ನಟರಾಜನ ತಲಂಗು ತ್ರಿಕು ತಕ ತಕ ತದಿಂಗಿನ ತುಂ ತತ್ತಿ ತಕ ನಕ ಜುಂ ತದಿಕಿಟ ತಕ ತಾಂ ದಿತ್ತಾಂ ತತ್ತಿ ತಾಂ ತಕ್ಕ ತತ್ತಿಂ ತಿಂಡ ತುಂ ತಕತಿ ತಕ ನಕ ಜುಂ ತದಿಕಿಟ ತಕ ತೈ ತಿತ್ತೈ ತತ್ತಿತ್ತೈ ತಕ್ಕ ತದ್ದಿಂ ತಿನ್ನ ತುಂ ತತ್ತಿ ತಕ ನಕ ಜುಂ ತದಿಕಿಟ ತಕ ತಕತಿ ತಕ ನಕ ಜುಂ ತದಿಕಿಟ ತಕ ತತ್ತಿ ತಕ ನಕ ತಕತಿ ತಕ ನಕ ತಕ ನಕದಿ ತಕ ನಕ ತಕ ತಿಕ್ಕು ಕೃತಕ ಜುಂ ತಕ್ಕ 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 ತಿಕ್ಕು ಕೃತಕ ಜುಂ ಕಂಡೇ ನಟರಾಜನ ಕರುಣಾ ಕರ ಶಿವನ ಕಂಡೇ ನಟರಾಜನ ಕರುಣಾ ಕರ ಶಿವನ ಕಂಡೇ ನಟರಾಜನ ಕರುಣಾ
ಧೀಂ ತಕ್ಕ ತೋಂ ತತ್ತುಂ ತೋಂ ತತ್ತುಂ 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 ತಕ್ಕ ತೋಂ ತತ್ತುಂ ತರಿಕಡತುಂ ತರಿಕಡತುಂ ಮಾಂಡಗಳೊಡೆಯ ಶಿವತಾಂಡವರ ಕೆವರಾಡಿ ಮೆರೆದವನ ಕಂಡೇನ ನಟರಾಜನ ಸಕಲ ಲೋಕಗಳ ಸೃಷ್ಟಿ ಸ್ಥಿತಿಲಯ ತಾಳಮೇಳಗಳು ಮೊಳಗಿರಲು ಅಖಿಲ ದಿತ್ತಡಗಳುರೆ ತುಂಬುರೆ ಭೋಂ 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 ಶಂಗನಿನಾದಗಳು ತೇಜಮಾನ ಓಂಕಾರ ನಿನಾದರ ವಿಶ್ವವ್ಯಾಪಿಸಿ ಮೊಳಗಿರಲು ವಿನಾದಧರಣ ವಿಶ್ವೇಶನು ಭವಭಯ ದೀಪ್ ದೀಪ್ ಎನ್ನುತ್ತಾದಿನರ್ತಿಸಲು ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೆ ಮುಗ್ಧುರವನು ಗಗಿದವನ ಶಿವನ ಪನ್ನಗಧರನ ಕಂಡೇನ ನಟರಾಜನ 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 ಸಂಡೆ ಬಗ್ಗೆ ಸಂಡೆ ನೆಕ್ಸ್ಟ್ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ರುದ್ರವಾದ್ಯ ಪ್ರಿಯ ರುದ್ರವಾದ್ಯ ಸೇವಾಂ ಅವಧಾರಯ.
ಆಚಾರ್ಯಾದಿ ಸಮೇತಮತ್ರ ನಟನಂ ಪೌರಾಣವೃತ್ತಾನ್ವಿತಂ ಯದ್ಗಾನಂ ಲಯಭಾವತಾಳ ಸಹಿತಂ ವಾದ್ಯೈರ್ಮೃಗಂದಾದಿಭಿಃ ವಾಕ್ಚಾತುರ್ಯ ವಿಶೇಷತೋ ನವರಸಸ್ವಾದ ಪ್ರಮೋದಾವಹಂ ಸ್ವಾಮಿನ್ ಮೋಹನ ಯಕ್ಷಗಾನಮಧುನಾ ಪ್ರೀತ್ಯ ಸಮಾಕರ್ಣ್ಯತಾಂ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಯಕ್ಷಗಾನ ಪ್ರಿಯ ಯಕ್ಷಗಾನ ಸೇವಾಂ ಅವಧಾರಯ. ಹಲೋ ಪತಯೇ ನಮಃ. ಮುಕ್ತಿದಾತನೇ ಗಿರಿಜಾ ಪುತ್ರನೇ ಜನ ಪ್ರಿಯ ದೇವ ಗಣಪನೇ ಶಕ್ತಿವರ್ಧಿವಧಕ ಮುಕ್ತಿದಾಯಕ ಶಕ್ತಿವರ್ಧಕ ಮುಕ್ತಿದಾಯಕ ನಿತ್ಯವಂದಿತನೇ ನಯನ ಶಂಕರ ನೀಲ
ಲೋಕಿತ ರುಂಡ ಮಾಲ ಸದಾ ಶಿವ ಶೂಲಿ ಕಿರೀಟಿ ಮೃಡ ಪಾಲಿಸೊಲಿದು ಶಿವನೇ ಕರುಣ ವಿಶಾಲ ಸದಾ ಶಿವನೇ ಪಾಲಿಸೊಲಿದು ಶಿವನೇ ಕರುಣ ವಿಶಾಲ ಸದಾ ಶಿವನೇ ಪಾಲನಯನ ಸುರ ಪಾಲಾರ್ಜಿತ ಸ್ಥಿರ ಶಿಲ ಶುಭಾಕರ ಲೀಲಾಮಯ ಹರ ಪಾಲನಯನ ಸುರ ಪಾಲಾರ್ಜಿತ ಸ್ಥಿರ ಶಿಲ ಶುಭಾಕರ ಲೀಲಾಮಯ ಹರ ಪಾಲಿಸೊಲಿದು ಶಿವನೇ ಕರುಣ ವಿಶಾಲ ಸದಾ ಶಿವನೇ ತಾತೈ ದಿನ್ನ ನಕ ದಿನ್ನ ದೈ ದಿನ್ನ ದೈ ದಿತೈ ದಿನ್ನ ನಕ ದಿನ್ನ ತೈ ದಿನ್ನ ತ ತಗಡ ದಿನ್ನ ತಗಡ ದಿನ್ನ ತಗಡ ದಿನ್ನ ತೈ ದಿತೈ ದಿನ್ನ ನಕ ದಿನ್ನ ತೈ ದಿನ್ನ ತ ತಾದೈ ದಿನ್ನ ದೈ ದಿತೈ ದಿನ್ನ ದೈ ತಾದೈ ದಿನ್ನ ದೈ ದಿತೈ ದಿನ್ನ ದೈ ತೈ ದಿನ್ನ ದೈ ತೈ ದಿನ್ನ ತೈ ದಿನ್ನ ನಕ ದಿನ್ನ ದೈ ದಿನ್ನ ನಕ ದಿನ್ನ ದೈ 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 ತೈ ದೈ ದೈ ಪರಮೇಶ್ವರಿ ಪಾರ್ವತಿ ಸತಿ ವರದೆ ಶ್ರೀವನ ದುರ್ಗಾ ಪರಮೇಶ್ವರಿ ಪಾರ್ವತಿ ಸತಿ ವರದೆ ಶ್ರೀವನ ದುರ್ಗಾ ಅರುಣಾರುಣ ಶತಕೋಟಿ ಕಿರಣಾನನೆ ಮಾಂಬಾಹಿ ಜಗದ್ಭರಿತ ಜನಾರ್ದನಿ ಸತಿ ಜಗದೇಕ ಶರಣ್ಯೇ ನಿಗಮಾಗಮ ಶಿರೋರತು ನೆಮಿಗೆ ಕೈಯುಗಮವು ಮುಗಿವೆ ಅಗಜೆ ಶ್ರೀ ಜಗದಂಬಿಗೆ ಪರಮೇಶ್ವರಿ ಪಾರ್ವತಿ ನದಿ ಸಾಧು ಸನ್ಮತಿಯ ಕೊಡು
ನಿನ್ನ ನಂಬಿದೆ ಶಾರದೆ ಶಾರದೆ ಪಂಕಜಾಮುಖಿ ಪರಮ ಭಾವನೆ ಪಂಕಜಾಮುಖಿ ಪರಮ ಭಾವನೆ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರು ಹಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರು ಹಕೆ ನಮೋ ನಮೋ ಶರಣು ಶರಣು ಓಂ ಸ್ವಸ್ತಿ ಓಂ ಸ್ವಸ್ತಿ ಓಂ ಸ್ವಸ್ತಿ ಓಂ ಸ್ವಸ್ತಿ. ಓಂಕಾರಾತ್ಮಕ ಶಬ್ದ ಸದ್ಮರಸಿಕಂ ಶಬ್ದೈಕಗಮ್ಯಂ ವಿಭುಂ ತ್ವಾಮಾರಾಧಯಿತುಂ ನಿರಂತರಮಥೋ ಭಕ್ತೈಶ್ಚ ಶ್ರಾವ್ಯತೆ ಘಂಟಾತಾಳಮೃದಂಗಭೇರಿಪಟಹಾದ್ಯಾತೋದ್ಯವಾದ್ಯೋದ್ಭವೋ ನಾನಾಮಂಜುಳಮಂಗಳಧ್ವನಿರಸೌ ಸ್ವಾಮಿನ್ ಸಮಾಕರ್ಣ್ಯತಾಂ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಸರ್ವವಾದ್ಯ ಪ್ರಿಯ ಸರ್ವವಾದ್ಯ ಸೇವಾಂ ಅವಧಾರಯ.
ಸ್ವಸ್ತಿ. ಇಲ್ಲಿಗೆ ಇಂದಿನ ಶುಭ ಸಂದರ್ಭದಲ್ಲಿ ಪುತ್ತೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಮಹಾಲಿಂಗೇಶ್ವರನಿಗೆ ಅಷ್ಟಾವಧಾನ ಸೇವೆಯು ಸಂಪನ್ನಗೊಂಡಿದೆ. ಎಲ್ಲ ಭಕ್ತರಿಗೂ ಕೂಡ ಆ ಮಹಾಲಿಂಗೇಶ್ವರ ಸ್ವಾಮಿಯು ಸಕಲೇಷ್ಟಗಳನ್ನು ನೀಡಲಿ ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ರಾಜೇಶ್ ಬನ್ನೂರು ರಾಜೇಶ್ ಬನ್ನೂರು ರಾಜೇಶ್ ಬನ್ನೂರು ಅವರಿಲ್ಲ
ಅಲ್ವಾ ಹಾಂ ನನ್ನ ದೇವಸ್ಥಾನ ಅದು ಹಾಂ ಹಾಂ ಸರಿ ವಾಟಿ ಬರೋದು ನನಗೆ ಹಾಂ ಆವುಲ ಪತ್ತೆ ಇರ್ತಿದ್ದೆ ಮ್ಯಾನ್ವಲ್ ತೂಲ ಅವ್ರು ಬರ್ತಾ
Thank you.
Thank you.
Thank you.
ಅಲ್ಲಿದ್ದಾಳೆ, ಇಲ್ಲ ಇದ್ದಾನೆ ರಥದ ಹಿಂಬದಿ. ಹಿಂಬದಿ
ಮಹಾಲಿಂಗೇಶ್ವರನ ಮೂರ್ತಿಯ ಮುಂಭಾಗದಲ್ಲಿ ಆಹೋರ
ಭಜನಾ ಕಾರ್ಯಕ್ರಮ ಮುಂದುವರೆದಿದೆ. ಕೂಡ ಜಾಗರಣೆಯಲ್ಲಿ ತೊಡಗಿರುವ ಆ ಭಜನಾ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಗಳಾಗಬಹುದು. ಎಲ್ಲರಿಗೂ ಕೂಡ ಮತ್ತೊಂದು ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇದಾಗಿದೆ ಬಾಕ್ಸ್ ಎಲ್ಲ ಕೆಳಗೆ ಕ್ಲಿಕ್ ಮಾಡ್ತಾರೆ ಅಲ್ಲ ಒಂದು ಗಾಡಿ ಹಿಡಿಯುತ್ತೆ ಆಯ್ತು ಆಯ್ತು
ಅಗ್ಲೇ ಬಂದ ನಾವು ಬಂದಾವತ್ತು ಅಗ್ಲೇ ಆಗೋದಿತ್ತ ಅನ್ನ ಬೊಡ್ಚಿ ಅನ್ನ ಬೊಡ್ಚಿ ಅಗ್ಲಿಲ್ಲ ಯಾರು ಬಂತೆ ಇದೇ ಧೈರ್ಯ ఇంత రెడ్ బరి ఇంత రెడ్ ఇಷ್ಟು ಕೆಲ ಅಂತ ದಟ್ಟಿಗೆ ಅಂದು ಜೋಪನೇನು ಕ್ರಿಕೆಟ್
ಮೆಲ್ಟ್ ಓಪನ್ ಇಲ್ಲ ನಾವು ಬೇರೆ ಕೃಷ್ಣನ ವಿಷಯ ಈಗ ಡ್ರೋನ್ ಶಾಟ್ ಬಂದರೆ ಎರಡು ಮಾತ್ರ, ಒಂದು ಬರುವಾಗ ಒಂದು ಎಂಟ್ರಿ ಆಗೋದು
హలో అండి ಓಪನ್ ಮಾಡಬೇಕು.